ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿಯ ತಹಸೀಲ್ ಕಚೇರಿಗೆ ಇಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ದಿಢೀರನೆ ಭೇಟಿ ನೀಡಿ ಕಚೇರಿಯಲ್ಲಿನ ಸಿಬ್ಬಂದಿಗಳ ಕಾರ್ಯಾಚರಣೆ ವೀಕ್ಷಿಸಿದ್ದಲ್ಲದೆ ಸಾರ್ವಜನಿಕರ ಅಹವಾಲು ಆಲಿಸಿದರು. ಸಚಿವರು ಟಪಾಲ್ ಶಾಖೆ, ಪಿಂಚಣಿ ಶಾಖೆ, ರೆಕಾರ್ಡ್ ರೂಮ್ಗಳಿಗೆ ಭೇಟಿ ನೀಡಿ ಸಿಬ್ಬಂದಿಗಳ ಕಾರ್ಯನಿರ್ವಹಣೆ ಕುರಿತು ಪರಿಶೀಲಿಸಿದರು. ಟಪಾಲ್ ಶಾಖೆಗೆ ಭೇಟಿ ನೀಡಿದಾಗ ಈ ಕಚೇರಿ ಕಾರ್ಯನಿರ್ವಹಣೆ ಕುರಿತಂತೆ ಸಿಬ್ಬಂದಿಯನ್ನು ವಿಚಾರಿಸಿದರು. ಸರ್ವರ್ ಸಮಸ್ಯೆಯಿಂದ ಸಾರ್ವಜನಿಕರ ಪತ್ರಗಳು ವಿಷಯ ನಿರ್ವಾಹಕರಿಗೆ ಕಳಿಸಲು 4 ರಿಂದ 5 ದಿನಗಳು ಆಗುತ್ತವೆ ಎಂದು ಡಾಟಾ ಎಂಟ್ರಿ ಆಪರೇಟರ್ ಉತ್ತರ ನೀಡಿದಾಗ ಅಸಮಾಧಾನ ವ್ಯಕ್ತಪಡಿಸಿದ ಸಚಿವ ಕೃಷ್ಣ ಬೈರೇಗೌಡ ಅವರು, ತಾವು ಈ ಕಚೇರಿಯಲ್ಲಿ ಕಡಿತ ವಿಲೇವಾರಿ ಮಾಡುತ್ತಿದ್ದು ಅನಗತ್ಯ ಸರ್ವರ್ ಸಮಸ್ಯೆ ಹೇಳಿ ಜನರನ್ನು ಸತಾಯಿಸುತ್ತಿದ್ದೀರಿ ಎಂದು ಹೇಳಿದ್ದಲ್ಲದೆ ಇದನ್ನು ಖುದ್ದಾಗಿ ಪರಿಶೀಲಿಸಬೇಕು ಎಂದು ತಹಸೀಲ್ದಾರ್ ನಾಗಮ್ಮ ಕಟ್ಟಿಮನಿ ಅವರಿಗೆ ಖಡಕ್ ಆಗಿ ಸೂಚನೆ ನೀಡಿದರು. ರೆಕಾರ್ಡ್ ರೂಮ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕೈಬರಹ ಪಹಣಿ, ತ್ರಾಸ ಪಹಣಿ ಸೇರಿದಂತೆ ಇತರೆ ದಾಖಲೆಗಳ ಸಂಸ್ಕರಣಾ ಕ್ರಮಗಳ ಕುರಿತು ಸಿಬ್ಬಂದಿಗಳೊಂದಿಗೆ ಮಾಹಿತಿ ಪಡೆದರು. ನೀವು ಅರ್ಜಿ ಕೊಟ್ರೆ ನೀವು ಹೇಗೆ ಅದನ್ನ ವೆರಿಫೈ ಮಾಡ್ತೀರಿ? ಯಾವ್ದು ಹಾಸ್ಪಿಟಲ್ ಅಲ್ಲಿ ಚೆಕ್ ಮಾಡ್ತೀರಿ? ಅದ್ರಲ್ಲಿ ಯಾರು ಎಂಟರ್ ಮಾಡಿರ್ತಾರೆ ಅವ್ರಿಗೆಲ್ಲ ಕಂಪಲ್ಸರಿ. ಎಲ್ಲದಕ್ಕೂ ಈ ಜನ್ಮ ಸಾಫ್ಟ್ವೇರ್ ಇದೆ ಸರ್. ಅಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ಆದ್ರೆ ಅಲ್ಲೇ ಎಲ್ಲ ಎಂಟರ್ ಆಗಿ ಬರ್ತವೆ, ಅವೆಲ್ಲ ಕ್ರಿಯೇಟ್ ಆಗಿರ್ತಾವ. ಅದಾದ್ಮೇಲೆ ಎಂಟ್ರಿ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ನೀವ್ ಏನಾಗಿದ್ರಿ ಅಮ್ಮ? ಆಪರೇಟರ್. ಏನ್ ಮಾಡ್ತೀರಿ ಇಲ್ಲಿ ಹೇಳಿ ನಿಮ್ ಕೆಲಸ? ನಾನೊಬ್ಬ ಸಾರ್ವಜನಿಕರು. ನಾನು 23ನೇ ತಾರೀಕು ಕೊಟ್ಟಿದ್ದೀನಿ. ಎಷ್ಟು ದಿನ ಒಳಗಡೆ ಕೇಸಲ್ಲಿ 4-5 ದಿನ ಬೇಕು. ಇಲ್ರಿ ಮೇಡಮ್, ಅವು ಭಾಳ ಇದ್ದಿದ್ದು ಅಂದ್ರೆ ಡೈಲಿ ಡೈಲಿ ಮಾಡ್ಕೊಡ್ತೀವಿ ನಾವು. ಮಾರ್ನಿಂಗ್ ಒಂದು ಟೈಮ್ ಕೊಡ್ತಾರೆ ಮತ್ತು ಮಧ್ಯಾಹ್ನ ಒಂದು ಟೈಮ್ ಕೊಡ್ತಾರೆ. ಮಾಡ್ತೀವಿ. ಮಾಡಿ ನಾವು ನೆಟ್ ಒಳಗೆ ಸ್ಕ್ಯಾನ್ ಸೆಂಡ್ ಮಾಡ್ತೀವಿ. ಮತ್ತು ಮೇಡಮ್ ಸೆಕ್ಷನ್ ಒಳಗಡೆ ಆಗ್ಬೇಕು. ಇವತ್ತು ಬಂದಿದ್ದಾರೆ, ನಾಳೆವರೆಗೆ ಆಗ್ತದೆ ಮೇಡಮ್. ಸರ್ವರ್ ಅದು ಪ್ರಾಬ್ಲಮ್. ಯಾವ ಸರ್ವರ್ ಅಮ್ಮ? ನಾನು ದಿನ ಉಪಯೋಗಿಸ್ತೀನಮ್ಮ ಸರ್ವರ್. ನಾನು ಉಪಯೋಗಿಸ್ತೀನಮ್ಮ. ಯಾಕೆ ಸರ್ಕಾರಕ್ಕೆ ಬದನಾಮ್ ಮಾಡ್ತೀರಿ? ಸರ್ವರ್ ನೀವು ಮಾಡೋದಕ್ಕೆ ಆಸಕ್ತಿ ಇಲ್ಲ, ನೀವು ಜನಕ್ಕೆ ನಿಧಾನ ಮಾಡ್ಬೇಕು ಅಂತ ಹೇಳಿ ಯಾಕೆ ಸರ್ಕಾರಕ್ಕೆ ಬದನಾಮ್ ಮಾಡ್ತೀರಿ? ಜನ ಬಂದವರಿಗೆಲ್ಲ ನಾನು ಉಪಯೋಗಿಸ್ತೀನಿ ತಾಯಿ, ಡೈಲಿ ದಿನ ಉಪಯೋಗಿಸ್ತೀನಿ. ನಾನು ದಿನಕ್ಕೆ 2 ಬಾರಿ ಉಪಯೋಗಿಸ್ತೇನೆ. ಈ ಕಂಡೀಷನ್ ಈಗ ಅರ್ಧ ಮಿಸ್ಸಿಂಗ್ ಇರೋದನ್ನ ಹೆಂಗೆ ರೀಕ್ರಿಯೇಟ್ ಮಾಡ್ತೀರಿ? ಅದು ಅದಕ್ಕಿಂತ ಮುಂಚೆ ಒಂದು ನೋಡಿ ತಾಳೆ ಮಾಡಿ ಮಾಡಿ ದೃಢೀಕರಣ ನೀವೇ ಮಾಡ್ತೀರಿ ಅಥವಾ ತಹಸೀಲ್ದಾರ್ ದೃಢೀಕರಣ ಮಾಡ್ಬೇಕಾ? ನಾವು ತೋರಿಸಿ. ಅದೇ ಕೈಬರ ಪಾಣಿ ತಾನೆ ಇವೆಲ್ಲ? ಇಂಡೆಕ್ಸಿಂಗ್ ಹೇಗೆ ಮಾಡಿದ್ದೀರಾ? ಇಂಡೆಕ್ಸಿಂಗ್ ಆಗಿಲ್ಲಪ್ಪ ಇವು ಪಾಣಿ ಆಗಿಲ್ಲ ಸರ್. ನಮ್ಗೆ ಮ್ಯೂಟೇಷನ್ ಬುಕ್ಸ್ ಈ ಥರ ಇದ್ದು ಈ ಥರ ಇದನ್ನ ಇವೆಲ್ಲ 1 by 1 ಕನ್ವರ್ಟ್ ಆಗ್ತಾ ಇದೆ. ಸೊ ಒರಿಜಿನಲ್ ಇಲ್ಲಿ ಹೋಗ್ಬಿಡುತ್ತೆ. ಒರಿಜಿನಲ್ ಇದು ನಾಳೆ ಸ್ಕ್ಯಾನ್ ಮಾಡಿದ್ರು ಕೂಡ ಸರ್, ಸ್ಕ್ಯಾನ್ ಮಾಡಿದ್ರು ಯಾಕೆ ಬಂದಿಲ್ಲ ಸ್ವಲ್ಪ ಚೆಕ್ ಮಾಡಿ ಹೇಳಿಯಪ್ಪ. ಏನ್ ಬಂದಿಲ್ಲ? ಅಲ್ಲ, ಕಾರಣ ಏನು? ಇಲ್ಲಪ್ಪ, ಅಪ್ಡೇಟ್ ಅಂದ್ರೆ ಏನ್ ಅಪ್ಡೇಟ್ ಆಗಿಲ್ಲ? ಹಾಗೆ ಹೇಳಿಪ್ಪ. ಇವುದೆಲ್ಲ ಆಧಾರ್ ಅಪ್ಡೇಷನ್ ಆಗಿಲ್ಲ. ಇವ್ರದ್ದು ಅಂದ್ರೆ ಅಲ್ಲಿಗೆ ಫೋನ್ ನಂಬರ್ ಬೇರೆ ಇರುತ್ತೆ, ಬ್ಯಾಂಕ್ ಅಕೌಂಟ್ ನಂಬರ್ ಮ್ಯಾಚ್ ಆಗ್ತಿಲ್ಲ, ಆಧಾರಲ್ಲಿ ಇರೋದು ಮ್ಯಾಚ್ ಆಗ್ತಿಲ್ಲ, ನಮ್ಮ ಹತ್ರ ಇರೋದಕ್ಕೆ ಆಧಾರಲ್ಲಿ ಇರೋದಕ್ಕೆ ಎರಡಕ್ಕೂ ಮ್ಯಾಚ್ ಆಗ್ತಿಲ್ಲ. ಅದನ್ನ ಇವ್ರು ಯಾವ್ದು ಕರೆ ಅಂತ ಇವ್ರು ಹೇಳ್ಬೇಕೀಗ. ಇವರೆಲ್ಲ ಆಧಾರಲ್ಲಿ ಹೆಸರು ಚೇಂಜ್ ಮಾಡ್ಕೊಂಡಿದ್ದವರು ಮಧ್ಯದಲ್ಲಿ. ನೇಮ್ ಚೇಂಜು ಇರುತ್ತೆ, ಬ್ಯಾಂಕ್ ಅಕೌಂಟು ಡಿಫ್ರೆಂಟ್ ಇರುತ್ತಾ? ಅಕೌಂಟ್ ಒಂದೇ ಇದೆ.
ಹೆಸರು ಮ್ಯಾಚ್ ಆಗ್ತಿದೆ. ಸರ್ ಈಗ ನಾವು ಕ್ವೆರಿ ಮಾಡಿ ನೋಡಿದೀವಿ. ಹೌದು ಹೌದು ಈಗ ಒಂದ್ ಪಾಯಿಂಟ್ ಅಲ್ಲಿ ಪೆನ್ಷನ್ ಬರ್ತಾ ಇತ್ತು, ಆವಾಗಿನ ಆಧಾರ್ ಹೆಸರು ನಮ್ಮಲ್ಲಿ ಇತ್ತು. ಈಗ ಮಧ್ಯದಲ್ಲಿ ಅವರು ಆಧಾರ್ ಚೇಂಜ್ ಮಾಡ್ಕೊಂಡಿದ್ದಾರೆ ಹೆಸರು. ಅಲ್ಲಿ ಆಧಾರ್ ಸರ್ವದಲ್ಲಿ ಕರೆಕ್ಟ್ ಇದೆ. ಇದೊಂದು ಚೆಕ್ ಮಾಡಿ ಏನ್ ಕಾರಣ. ಸುವರ್ಣ ನಿಮ್ದಲ್ಲಮ್ಮ ಇದು? ಸರ್ ಇನ್ನೊಂದು ರೀ, ನಮ್ದು ಆಳಂದ ತಾಲೂಕು ಅಫ್ಜಲ್ಪುರ ತಾಲೂಕು ಅಂತ ಹೇಳಿ ಬರ್ತದೆ. ನಾವು ಆಳಂದ ತಾಲೂಕದವ್ರು ಏನು ನೋಡ್ಬೇಕು ಆಧಾರ್ ಕಾರ್ಡ್ ಮೇಲೆ ಅಡ್ರೆಸ್ ಕರೆಕ್ಟ್ ಆಗಿ ಇಲ್ಲೇ ಸರಿ ಮಾಡಿಸಿ. ಮಾಡಲ್ರಿ, ಅವ್ರು ಇಲ್ಲ ಅಂತಾರ. ಅವರು ತಿದ್ದುಪಡಿ ಇಲ್ಲೇ ಮಾಡ್ಬೇಕು. ಮಾಡಿ ಹೇಳಿದಾರೆ. ಒಂದು ಆಧಾರ್ ಕಾರ್ಡ್ ಅಫ್ಜಲ್ಪುರ ಯಾಕೆ ಬರ್ತದ್ರಿ ಅದು? ಅಫ್ಜಲ್ಪುರ ಏನು ಡಿಸ್ಟ್ರಿಕ್ಟ್ ಪ್ಲೇಸ್? ನಾವು ಆಳಂದ ತಾಲೂಕು ನಮಗೆ ಬರಬೇಕು. ಆಲ್ಮೋಸ್ಟ್ ಕೆಲವೊಂದು ತಾಲೂಕು ಅಫ್ಜಲ್ಪುರ ಅಂತಾನೆ ಮ್ಯಾಪಿಂಗ್ ಆಗಿಬಿಟ್ಟಿದೆ. ಅದು ಯಾಕೆ ಚೇಂಜ್ ಮಾಡ್ಬೇಕು? ಈಗ ಸುಮಾರು ದಿವಸ ಸರ್ ಅದ್ರ ಕಾಲೇಜ್ ಹೆಣ ಮಕ್ಕಳಿಗೆ ಸಮಸ್ಯೆ Territorial. ಲೋಕಲ್ ಗವರ್ಮೆಂಟ್ ಡೈರೆಕ್ಟರ್ ಕೋರ್ಟ್ಸ್ ಇರ್ತಾವೆ. ಯಾಕೆ ಪೇಮೆಂಟ್ ಬಂದಿಲ್ಲ ಅಂತಾನೆ ಅವ್ರು ಬಂದಿದ್ದಾರೆ ಇಲ್ಲಿ. ಒಳಗಡೆ ಹೋಗಿ ಪೇಮೆಂಟ್ ನಿಂತಿದೆ, ಕರೆಕ್ಟ್ ನಿಂತಿದೆ. ಕಾರಣ ಸರ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಡಿಸೆಂಬರ್ ತಿಂಗಳದು ಪೇಮೆಂಟ್ ಸ್ಟೇಟಸ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. because ಅಲ್ಲಿಂದ ಡಿಬಿಟಿ ಬಟ್ ಈಗ ಅವ್ರ ಮಾತು ಕೇಳಿ, ಹಾಗಾದ್ರೆ ನಂದು ಬಂದಿಲ್ಲ, ಒಂದ್ ನಿಮಿಷ, ಅವರಿಗೆ ಬಂದಿಲ್ಲ ಅಂತ ಅವ್ರು ಇಲ್ಲಿ ಬಂದಿದ್ದಾರೆ. ಈಗ ನಾನ್ ಕೇಳ್ತಾ ಇದ್ದೇನೆ, ಅವರಿಗೆ ಪೇಮೆಂಟ್ ಯಾಕೆ ಬಂದಿಲ್ಲ ಅಂತ. ಈ ಪ್ರತಿ ಮಂತ್ ಡಿಬಿಟಿ ಅವ್ರಿಗೆ ಪೇಮೆಂಟ್ ಆಗಿದ್ದು ನಮ್ಮಲ್ಲಿ ಶಾಕ್ ಸ್ಟೇಟಸ್. ಈ 11ನೇ ತಿಂಗಳು ಡಿಸೆಂಬರ್ 12ನೇ ತಾರೀಕು ಅವ್ರ ಅಕೌಂಟಿಗೆ ಜಮಾ ಆಗಿದೆ ಅಂತ ಹೇಳಿ. ಅದೇ 12th ಮಂತ್ ಡಿಸೆಂಬರ್ ಅವ್ರಿಗೆ ಜಮಾ ಆಗಿದ್ದು ನಮ್ಮಲ್ಲಿ ಶಾಕ್ ಆಗಿಲ್ಲ ಅಂತಾನೆ ಅಪ್ಪ. ಆಗಿಲ್ಲ ಅಂದ್ರೆ ಅವ್ರು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ತಾರೆ. ಆಗಿಲ್ಲ ಆಯ್ತು, ನಾನೇ ಅನ್ಕೊಳ್ಳಿ, ನಾನು ಹೋಗಿ ಬ್ಯಾಂಕಿಗೆ ಚೆಕ್ ಮಾಡಿದ್ದೇನೆ, ಕ್ರೆಡಿಟ್ ಆಗಿಲ್ಲ. ಅವ್ರು ಕೊಟ್ಟಿದ್ದು ಈ ಬ್ಯಾಂಕಿಗೆ ಈ ಅಕೌಂಟಿಗೆ ಕೊಟ್ಟಿದ್ದು ಬೇರೆ ಸರ್. ಅವ್ರು ಡಿಬಿಟಿ ಮಾಡಿದ್ದು ಬೇರೆ ಅಕೌಂಟ್, ಆ ಅಕೌಂಟ್ ಚೆಕ್ ಮಾಡೋದು ಸರ್. ಈ ಸಂದರ್ಭದಲ್ಲಿ ಕಂದಾಯ ಆಯುಕ್ತ ಸುನಿಲ್ ಕುಮಾರ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರು, ಎಸಿ ಅಶಪ್ಪ ಪೂಜಾರಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. PUC ಆದ್ಮೇಲೆ ಏನ್ ಮಾಡೋದು, ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ? ನಮ್ಮದು ಪದವಿ ಮುಗಿದಿದೆ, ಆದ್ರೆ ಒಳ್ಳೆ ಸಂಬಳದ ಕೆಲಸ ಸಿಗ್ತಿಲ್ಲ. ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ. ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ. ಇದಕ್ಕೆ ಏನ್ ಮಾಡೋದು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್. ನಿಮ್ಮ PUC ಅಥವಾ ಡಿಗ್ರಿ ಆದ್ಮೇಲೆ ಗಗನಸಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ. ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ. ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್, ಮಾತನಾಡುವ ಶೈಲಿ, ಕೌಶಲ್ಯ ತರಬೇತಿ, ಗ್ರೂಮಿಂಗ್ ಅಂದ್ರೆ ಗಗನಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ. ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ. ಆಪ್ಟೆಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ, ಗೊಂದಡಿ ಗಲ್ಲಿ ಕಾರ್ನರ್, ಎಬೋ ಯೂನಿಯನ್ ಬ್ಯಾಂಕ್, ಸಮಾಡೇಬಿ ಗಲ್ಲಿ ರೋಡ್, ಬೆಳಗಾವಿ 590001. Mobile number 761-930-3873, 973-132-1173 and 0831-421-3873.